ನಮಸ್ಕಾರ ವೀಕ್ಷಕರೇ, ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಎಂದೇ ಖ್ಯಾತಿ ಗಳಿಸಿರುವ ಬಿಗ್ ಬಾಸ್ ಸೀಸನ್ 11 ಇದೀಗ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಗ್ರ್ಯಾಂಡ್ ಫಿನಾಲೆಯಲ್ಲಿ ಭರ್ಜರಿ ಪೈಪೋಟಿಯ ನಡುವೆ ಹಳ್ಳಿ ಹೈದ ಹನುಮಂತ ಸೀಸನ್ 11ರ ಪಟ್ಟವನ್ನು ಗೆದ್ದು ಬಿಗ್ ಬಾಸ್ ಇತಿಹಾಸದಲ್ಲಿಯೇ ಹೊಸ ದಾಖಲೆಯನ್ನು ಬರೆದಿದ್ದಾರೆ. ಭಾನುವಾರದ ಸಂಚಿಕೆಗೆ ಕಾಲಿಟ್ಟ 5 ಫಿನಾಲೆ ಸ್ಪರ್ಧಿಗಳ ಮಧ್ಯೆ ಉಗ್ರ ಮಂಜು ಮೊದಲು ಹೊರಬಂದರೆ ನಂತರದಲ್ಲಿ ಮೋಕ್ಷಿತಾ ಮನೆಯಿಂದ ಹೊರಬಂದರು. ಇನ್ನು ಕಡೆಯ ಸಾಲಿನಲ್ಲಿ ಮನೆಯಿಂದ ನೇರವಾಗಿ ಫಿನಾಲೆ ವೇದಿಕೆ ಪ್ರವೇಶಿಸಿದ ರಜತ್, ತ್ರಿವಿಕ್ರಮ್ ಮತ್ತು ಹನುಮಂತು ಪೈಕಿ ರಜತ್ 2ನೇ ರನ್ನರ್ ಅಪ್ ಆಗಿ 3ನೇ ಸ್ಥಾನ ಗಳಿಸಿದರು. ಅಂತಿಮ ಸುತ್ತಿನಲ್ಲಿ ಕಿಚ್ಚ ಸುದೀಪ್ ಅವರ ಎಡ ಮತ್ತು ಬಲದಲ್ಲಿ ನಿಂತ ತ್ರಿವಿಕ್ರಮ್ ಮತ್ತು ಹನುಮಂತು ನಡುವೆ ಕೆಲ ನಿಮಿಷ ಗೆಲುವಿಗಾಗಿ ಹಪಾಹಪಿ ನಡೆಯಿತು. ಹನುಮಂತು ಕೈ ಮೇಲೆತ್ತುವ ಮೂಲಕ ಸುದೀಪ್ ಸೀಸನ್ 11ರ ವಿಜೇತರನ್ನು ಅಧಿಕೃತವಾಗಿ ಘೋಷಿಸಿದರು. ಬಿಗ್ ಬಾಸ್ 11ರ ಪಟ್ಟ ಹನುಮಂತು ಮುಡಿಗೇರಿದ್ದೇ ತಡ ಕನ್ನಡಿಗರಲ್ಲಿ ಸಂಭ್ರಮ ಮನೆ ಮಾಡಿತು. ಇದಕ್ಕೆ ಫಿನಾಲೆ ವೇದಿಕೆ ಹಾಗೂ ಜನರು ಹಾಕಿದ್ದ ಕೋಟ್ಯಾಂತರ ಮತಗಳೇ ಸಾಕ್ಷಿಯಾಯಿತು. ಮೊದಲ ದಿನದಿಂದ ಕೊನೆಯವರೆಗೂ ಆಟದಲ್ಲಿ ತನ್ನ ಸಾಮರ್ಥ್ಯ, ಚಾಣಾಕ್ಷತನ ತೋರಿದ್ದ ತ್ರಿವಿಕ್ರಮ್ ಈ ಬಾರಿಯ ಸೀಸನ್ ಗೆಲ್ಲಬಹುದು ಎಂದೇ ಬಿಗ್ ಬಾಸ್ ಮನೆಯ ಸದಸ್ಯರು ಹಾಗೂ ಬಹುತೇಕರು ಊಹಿಸಿದ್ದರು. ಆದರೆ ಅಂತಿಮವಾಗಿ ಹನುಮಂತು ಗೆಲುವು ಸಾಧಿಸಿದ್ದು ಖುಷಿ ತಂದಿದೆ. ಕೇವಲ ₹1/2 ಕೋಟಿ ಮತ್ತು ಅದ್ದೂರಿ ಟ್ರೋಫಿ ಪಡೆಯದ ಹನುಮಂತು ಕನ್ನಡದ ಬಿಗ್ ಬಾಸ್ ಇತಿಹಾಸದಲ್ಲಿಯೇ ನೂತನ ದಾಖಲೆ ನಿರ್ಮಿಸಿರುವುದು ಸದ್ಯ ನೆಟ್ಟಿಗರ ಹುಬ್ಬೇರಿಸಿದೆ. ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲಿಯೇ ಇಲ್ಲಿಯವರೆಗೂ ಯಾವ ಸೀಸನ್ನಲ್ಲಿಯೂ ಯಾವ ವಿನ್ನರ್ಗೂ ದೊರೆಯದ ಮತಗಳು ಈ ಬಾರಿ ಹನುಮಂತುಗೆ ಲಭಿಸಿದೆ. ಬರೋಬ್ಬರಿ ₹5,23,89,318 ಮತಗಳಿಂದ ಭರ್ಜರಿ ಜಯ ಸಾಧಿಸಿರುವ ತಮ್ಮ ಪ್ರತಿಸ್ಪರ್ಧಿಯಾದ ತ್ರಿವಿಕ್ರಮ್ ಅವರನ್ನು ಸುಮಾರು 3 ಕೋಟಿ ಮತಗಳ ಅಂತರದಲ್ಲಿ ಹಿಂದಿಕ್ಕಿರುವುದು ಗಮನಾರ್ಹವಾಗಿದೆ. ಇದರೊಟ್ಟಿಗೆ ವಿಶೇಷ ಎಂದರೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಮನೆಯೊಳಗೆ ಎಂಟ್ರಿ ಕೊಟ್ಟ ಹಳ್ಳಿ ಹೈದ ಹನುಮಂತ ಫಿನಾಲೆ ಮಟ್ಟಕ್ಕೆ ಬಂದು ಘಟಾನುಘಟಿ ಸ್ಪರ್ಧಿಗಳ ಮಧ್ಯೆ ಭರ್ಜರಿ ಗೆಲುವು ಸಾಧಿಸಿರುವುದು ಇದೀಗ ವೀಕ್ಷಕರಲ್ಲಿ ಅತೀವ ಸಂತಸ ಮೂಡಿಸಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಬಿಗ್ ಬಾಸ್ಗೆ ಸಂಬಂಧಿಸಿದ ಒಂದಷ್ಟು ಮಾಹಿತಿಯಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.